ಹಲೋ ಆಲ್, ಎಲ್ಲರಿಗೂ ವಂದನೆಗಳು. ಎಸ್.ಎಂ ಬ್ರದರ್ಸ್ UPSC ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ನಾನು ಸಚಿನ್ ಮಾರುತಿ. ಇಂದಿನ ವಿಡಿಯೋದಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಅನ್ನೋಂಥ ಚಾಪ್ಟರ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಕೂಡ ಹೌದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್, 10th ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾನು ಏನ್ ಅಧ್ಯಯನ ಮಾಡಬೇಕು ಅಂದ್ರೆ ಪ್ರೊಬ್ಯಾಬಿಲಿಟಿ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಇಸ್ ಈಕ್ವಲ್ ಟು ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್. ಏನು ಟೋಟಲ್ ಇವೆಂಟ್ಸ್ ಅಂತ ಫಾರ್ಮುಲಾ ಇದೆ. ಓಕೆನಾ? ಅಂದ್ರೆ ಏನು, ನಮ್ಗೆ ಏನ್ ಬೇಕಾಗಿರ್ತೋ ಅದು ಮೇಲ್ಗಡೆ ಬರಬೇಕು, ಟೋಟಲ್ ಇದ್ದಿದ್ದು ಕೆಳಗಡೆ ಬರಬೇಕು. ಟೋಟಲ್ ಯಾವಾಗ್ಲೂ ಏನ್ ಬರಬೇಕು? ಕೆಳಗಡೆ. ಬೇಕಾಗಿದ್ದು ಮೇಲ್ಗಡೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದು ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಇರೋದು. ಹಾಗೆ ಸರ್, ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ಏನ್ ಬಂದಿರ್ತವೆ, ಇದ್ರ ವ್ಯಾಲ್ಯೂ ಯಾವಾಗ್ಲೂ ಕೂಡ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ನೀವು ಸಾಲ್ವ್ ಮಾಡ್ತೀರಾ ನೋಡಿ ಕ್ವಶನ್ಸ್, ಅವಾಗ್ಲೂ ಕೂಡ ಏನಿರುತ್ತವೆ ವ್ಯಾಲ್ಯೂ 0 ಇಂದ 1 ಇರುತ್ತೆ. 0 to 1 ವ್ಯಾಲ್ಯೂ ವರೆಗೆ ಮಾತ್ರ ಇರುತ್ತೆ. ಏನಿರ್ತವೆ ವ್ಯಾಲ್ಯೂಸ್ 0 to 1 ಅಷ್ಟೇ. ಅಂದ್ರೆ 0 ಬರಲ್ಲ, 0 ಬರಲ್ಲ, ಮತ್ತೆ 1 ಕೂಡ ಬರಲ್ಲ. ಆನ್ಸರ್ 0 ಬರಲ್ಲ, 1 ಬರಲ್ಲ. ಆದ್ರೆ ಇಲ್ಲಿ 0 to 1 ಇರುತ್ತೆ. ಅಂದ್ರೆ ಏನು, ಇಲ್ಲಿ 0 ಪಾಯಿಂಟ್ ಮೇಲೆ ಏನ್ ಬೇಕಾದ್ರೂ ಬರ್ಬೋದು, 2, 5 ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. 0 to 5, 0.5 ಈ ರೀತಿ ಏನ್ ಬೇಕಾದ್ರೂ ಬರ್ಬೋದು, ಅಥವಾ 0.75 ಈ ರೀತಿ ಏನ್ ಬೇಕಾದ್ರೂ ಆನ್ಸರ್ ಬರುತ್ತೆ. ಆದ್ರೆ 0 ಮತ್ತೆ 1 ಬರಲ್ಲ, ನೆನಪಿರ್ಬೇಕು. ಓಕೆನಾ? ಆಮೇಲೆ ಸರ್, ಇದು ಯಾವುದರಲ್ಲಿ ವ್ಯಕ್ತಪಡಿಸ್ತಾರೆ? ಎಕ್ಸ್ಪ್ರೆಸ್ ಇನ್ ಪ್ರೊಬ್ಯಾಬಿಲಿಟೀಸ್ ವ್ಯಾಲ್ಯೂಸ್ ಇನ್ ಎಕ್ಸ್ಪ್ರೆಸ್ ಇನ್ ಅಂದ್ರೆ ಯಾವ್ದ್ರಲ್ಲಿ ಬರಿಬಹುದು. ಎಕ್ಸ್ಪ್ರೆಸ್ ಇನ್ ಯಾವ್ದ್ರಲ್ಲಿ ಬರೀತಾರೆ? ಒಂದೇದು ಫ್ರಾಕ್ಷನ್ಸ್ ಅಲ್ಲಿ ಬರೀತಾರೆ. ಯಾವ್ದ್ರಲ್ಲಿ? ಫ್ರಾಕ್ಷನ್ಸ್ ಅಲ್ಲೂ ಕೂಡ ನಾವು ಬರಿಬಹುದು. ಫ್ರಾಕ್ಷನ್ಸ್ ಅಂದ್ರೆ ಭಿನ್ನ ರಾಶಿಯಲ್ಲಿ ಕೂಡ ನಾವು ಬರಿಬಹುದು. ಒಂದೇದು ಭಿನ್ನ ರಾಶಿಯಲ್ಲಿ ಕೂಡ ನಾವು ವ್ಯಕ್ತಪಡಿಸ್ತೀವಿ. ಯಾವ ರೀತಿ ಅಂದ್ರೆ 1/2 ಆಗಿರ್ಬೋದು, 1/4 ಆಗಿರ್ಬೋದು, 1/6 ಆಗಿರ್ಬೋದು. ಈ ರೀತಿ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಆಮೇಲೆ ಇನ್ನೊಂದು ಡೆಸಿಮಲ್. ಎರಡನೇದು ಯಾವುದು? ಡೆಸಿಮಲ್. ಡೆಸಿಮಲ್ ಅಂದ್ರೆ ಏನು? ಡೆಸಿಮಲ್ ಅಂದ್ರೆ ನಮ್ದು ದಶಮಾಂಶ ಅಂತ ಕರಿತೀವಲ್ವಾ, ದಶಮಾಂಶ ರೂಪದಲ್ಲಿಯೂ ಕೂಡ ನಾವು ವ್ಯಕ್ತವನ್ನ ಪಡಿಸ್ತಾ ಇರ್ತೀವಿ. ದಶಮಾಂಶ ಅಂದ್ರೆ 1.5, 0.5, 0.25, 0.65 ಈ ರೀತಿ. ಓಕೆನಾ? ಆಮೇಲೆ ಏನಿರುತ್ತೆ ಇಲ್ಲಿ ಇನ್ನೊಂದು ಪರ್ಸೆಂಟೇಜ್ ಅಲ್ಲೂ ಕೂಡ ನಾವು ವ್ಯಕ್ತಪಡಿಸಬಹುದು. ಯಾವುದು? ಪರ್ಸೆಂಟೇಜ್ ಕೂಡ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಪರ್ಸೆಂಟೇಜ್ ಅಲ್ಲೂ ಕೂಡ ವ್ಯಕ್ತಪಡಿಸಬಹುದು. ಏನು ಪರ್ಸೆಂಟೇಜ್ ಅಂದ್ರೆ ಏನು? ಶೇಕಡಾಮಾನದಲ್ಲೂ ಕೂಡ ನಾವು ವ್ಯಕ್ತವನ್ನ ಪಡಿಸ್ತಾ ಇರ್ತೀವಿ. ಶೇಕಡಾಮಾನ. ಈ ಶೇಕಡಾಮಾನದಲ್ಲೂ ಕೂಡ ನಾವು ವ್ಯಕ್ತಪಡಿಸ್ತೀವಿ. ಏನು? 50% ಅಥವಾ 10% ಅಥವಾ 20% ಈ ರೀತಿ ಬರಿತೀವಲ್ವಾ, ಈ ರೀತಿನೂ ಕೂಡ ನಾವು ಈ ಪ್ರೊಬ್ಯಾಬಿಲಿಟಿಯನ್ನ ವ್ಯಕ್ತಪಡಿಸ್ತಾ ಇರ್ತೀವಿ, ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಇದು ಎಲ್ರಿಗೂ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ, ಬೇಸಿಕಲಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಇದೊಂದು PSI ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು. ಏನ್ ಕೇಳಿದ್ರು ಗೊತ್ತಾ? ಕ್ವಶನ್ ಏನ್ ಮಾಡಿದ್ರು, ಒಂದು 8-10 ಸಾಲನ್ನ ಕೊಟ್ಟಿದ್ರು. ಕ್ವಶನ್ ಇರುತ್ತೆ ನೋಡಿ, ಅದು ಒಂದು 8-10 ಸಾಲನ್ನ ಕೊಟ್ಟಿದ್ರು. ಈ ರೀತಿ ಟೋಟಲ್ 8ರಿಂದ 10 ಸಾಲನ್ನ ಕೊಟ್ಟಿದ್ರು. ಆಪ್ಷನ್ಸ್ ಏನ್ ಮಾಡಿದ್ರು ಗೊತ್ತಾ? ಇಲ್ಲಿ 1.25, ಆಪ್ಷನ್ಸ್ ಬಿ 1.65, ಆಪ್ಷನ್ ಸಿ 1.89, ಆಮೇಲೆ ಆಪ್ಷನ್ ಸಿ 0.25 ಅಂತ ಕೊಟ್ಟಿದ್ರು. ಇದ್ರಲ್ಲಿ ಆನ್ಸರ್ ಯಾವುದು ಅಂತ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿದ್ರೆ, ಕ್ವಶನ್ ನೋಡಿದ ತಕ್ಷಣ 8 ಸಾಲ ಇದೆ ಅಂದ್ರೆ ಓದ್ಲಿಕ್ಕೆ ಆಗಲ್ಲ ಅಂತ ಬಿಟ್ಕೊಟ್ಟು ಹೋಗಿರ್ತಾರೆ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಮಾಡಬಾರ್ದು. ಒಂದ್ಸರಿ ಆಪ್ಷನ್ಸ್ ಕೂಡ ನೋಡ್ಕೊಂಡು ಹೋಗಿರ್ಬೇಕು. ಇಲ್ಲಿ ಆನ್ಸರ್ ಏನಿದೆ, ನಮ್ಗೆ 0 to 1 ಬರಬೇಕು. ಅಂದ್ರೆ ಇಲ್ಲಿ ಕೂಡ ಏನಾಗಿರ್ಬೋದು, 0 ಬರಲ್ಲ, 1 ಬರಲ್ಲ ಅಂತ ಗೊತ್ತಿದೆ. ಅಂದ್ರೆ ಇದೆಲ್ಲಾನು 1 ಪಾಯಿಂಟ್ ಮೇಲೆ ಇದೆ, ಹಾಗಾಗಿ ಬರಲ್ಲ. ಆನ್ಸರ್ ಇದೇ ಆಗಿರುತ್ತೆ. ಇಲ್ಲ ಅಂದ್ರೆ ಇನ್ನೊಂದ್ಸರಿ ಯಾವ ರೀತಿ ಮಾಡ್ಬೋದು ಅವರು, ಇವಾಗ ನೆಕ್ಸ್ಟ್ ಟೈಮ್ ಅಲ್ಲಿ ಕೂಡ ಅವರು ಇಲ್ಲಿ 0.25 ಕೊಡ್ಬೋದು. ಆಮೇಲೆ ಬಿ ಇರುತ್ತೆ ನೋಡಿ, ಬಿ 1 ಕೊಡ್ಬೋದು. ಆಪ್ಷನ್ ಸಿ 0 ಕೊಡ್ಬೋದು. ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಅಂತ ಕೊಡ್ಬೋದು. ನನ್ ಆಫ್ ದಿ ಅಬೋ ಅಂತಾನು ಕೂಡ ಕ್ವಶನ್ ಕೇಳ್ಬೋದು. ಅವಾಗ ಏನ್ ಚೆಕ್ ಮಾಡ್ಬೇಕು? 0.25 ಆನ್ಸರ್ ಬರುತ್ತೆ ಇಲ್ವ ಅಂತ ಚೆಕ್ ಮಾಡ್ಬೇಕು. ಇದು ಅಂತೂ ಬರಲ್ಲ, ಗೊತ್ತಾಗಿರುತ್ತೆ. ಈ ವೇಡಲ್ಲಿ ಇದ್ದಿರುತ್ತೆ. ಹಾಗಾಗಿ ಜಾಸ್ತಿ ನನ್ ಆಫ್ ದಿ ಅಬೋ ಕೊಡಲ್ಲ. ಹಾಗಾಗಿ 0.25 ಆನ್ಸರ್ ಕೊಟ್ಟಿರ್ತಾರೆ ಕಂಪಲ್ಸರಿ. ಮ್ಯಾಕ್ಸಿಮಮ್ ಟೈಮ್ 99.9 ಇದೇ ಕೊಟ್ಟಿರ್ತಾರೆ ಆನ್ಸರ್. 50-50 ಆಗುತ್ತೆ. ಇದು 50, ಇದು 50. ಆದ್ರೆ ನನ್ ಆಫ್ ದಿ ಅಬೋ ಜಾಸ್ತಿ ಕೇಳಲ್ಲ, ಚಾನ್ಸಸ್ ಇರಲ್ಲ. ಹಾಗಾಗಿ ಇದನ್ನೇ ಆನ್ಸರ್ ಇರುತ್ತೆ. ಆ ರೀತಿ ಕೂಡ ನಾವು ಥಿಂಕ್ ಮಾಡಬಹುದು. ಓಕೆನಾ? ಎಲ್ರಿಗೂ ಗೊತ್ತಾಗಿದೆ ಇದು ಬೇಸಿಕ್.
ಇಂಪಾರ್ಟೆಂಟ್ ಇದೆ, ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಪ್ರೊಬ್ಯಾಬಿಲಿಟಿ ಇಕ್ವಲ್ ಟು ಫಾರ್ಮುಲಾ ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್. ಆಮೇಲೆ ಇಲ್ಲಿ ವ್ಯಾಲ್ಯೂಸ್ ಏನಿರ್ತವೆ 0 to 1 ಇದಿರುತ್ತೆ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ 0 ಬರಲ್ಲ 1 ಬರಲ್ಲ, ಇಲ್ಲಿ ಏನು ಬರುತ್ತೆ ಪಾಯಿಂಟ್ ಅಲ್ಲೇ ಬಂದಿರುತ್ತೆ. ಆಮೇಲೆ ಫ್ರಾಕ್ಷನ್ಸ್ ಅಲ್ಲಿ ಕೂಡ ಎಕ್ಸ್ಪ್ರೆಷನ್ ಮಾಡ್ತೀವಿ, ಡೆಸಿಮಲ್ ಕೂಡ ಎಕ್ಸ್ಪ್ರೆಷನ್ ಮಾಡ್ತೀವಿ, ಪರ್ಸೆಂಟೇಜ್ ಅಲ್ಲಿ ಕೂಡ ಈ ಪ್ರೊಬ್ಯಾಬಿಲಿಟಿಯನ್ನ ಎಕ್ಸ್ಪ್ರೆಷನ್ ಮಾಡಿರ್ತೀವಿ. ಓಕೆನಾ? ಯಾವುದೇ ನೋಡಿ ಇಲ್ಲಿ ಯಾವಾಗ್ಲೂ ಕೂಡ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಿರುತ್ತೆ 1 ಇದಿರುತ್ತೆ. ಪ್ರೊಬ್ಯಾಬಿಲಿಟಿ ಏನಿರುತ್ತೆ ಯಾವಾಗ್ಲೂ 1 ಇದಿರುತ್ತೆ. ಪ್ರೊಬ್ಯಾಬಿಲಿಟಿ ಏನಿರುತ್ತೆ 1 ಇರುತ್ತೆ. ನೋಡಿ, ಇದು ಪ್ರೊಬ್ಯಾಬಿಲಿಟಿ ಪಿ ಆಫ್ ಎ ಅಂತ ತಗೊಳ್ಳೋಣ. ಪಿ ಆಫ್ ಎ ಇಸ್ ಈಕ್ವಲ್ ಟು ಏನ್ ತಗೊಳ್ಳೋಣ, ಎನ್ ಆಫ್ ಇ ಪ್ಲಸ್ ಎನ್ ಆಫ್ ಎಸ್ ಈಕ್ವಲ್ ಟು ಯಾವಾಗ್ಲೂ ಏನಿರುತ್ತೆ 1 ಇದ್ದಿರುತ್ತೆ. ಪ್ರೊಬ್ಯಾಬಿಲಿಟಿ ಯಾವಾಗಲೂ ಒಂದೇ ಬಂದಿರುತ್ತೆ. ಒಂದು ಹೆಡ್ ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಆದ್ರೂ ಬೀಳ್ಬೋದು, ಟೇಲ್ ಆದ್ರೂ ಬೀಳ್ಬೋದು, ಯಾವ್ದಾದ್ರು ಒಂದೇ ಬಂದಿರುತ್ತೆ. ಓಕೆನಾ? ಇದು ಇಂಪಾರ್ಟೆಂಟ್ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ.